ಅಯ್ಯ ಅಯ್ಯ ಏನ್ ಏನ್ ನಿಮ್ಮ ಹೆಸರು? ರಾಜಿ ರಾಜಿ ಬಂತ? ಪಿಂಚಿನ ದುಡ್ಡು ಬಂತ? ಇಲ್ಲ ನಾವು ಮಾಡಿಸಿಲ್ಲ ಅವ್ರೆ. ಯಾಕೆ? ನಮ್ಮ ಮಾಡಿಸ್ಕೊಂಡಿದ್ದೆ ಅವಾಗ ನಮ್ಮ ಯಜಮಾನ್ರು ಸೊತಗಿರ ಇದೆಲ್ಲ ಮಾಡಿಸ್ 2,000 ಇಲ್ಲ ಅದು ನಮಗೆ ಅಕ್ಕಿ ಕಾರ್ಡ್ ಇಲ್ವಲ್ಲ ರೇಷನ್ ಕಾರ್ಡ್ ಇಲ್ವಾ? ಮಾಡಿಸಿ ಮತ್ತೆ ಅಕ್ಕಿ ಏನ್ ಮಾಡಿರಿ? ನಮ್ಮ ಅಂಗಡಿ ತಂದು ಅದು ಅಯ್ಯಯ್ಯಪ್ಪ ದೇವ್ರೇ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಜಯಮ್ಮ. ಜಯಮ್ಮ ಅಪ್ಪ ಬಂತೇನಮ್ಮ? ಬಂತ 2,000? 2,000 ಬಂದಿಲ್ಲ 4 ತಿಂಗಳಿಂದ. ಛೇ ಸೋ ಫೀಲ್ ಬ್ಯಾಡ್. ನಿಮ್ದೇ ಹೊಂಟೋಯ್ತು. ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ಬರ್ತಿಲ್ಲ, ಪಿಂಚನ್ ಮಾತ್ರ ಬರ್ತಾ ಇದೆ. ನಮ್ಮ ಏರಿಯಾ ಕೌನ್ಸಿಲರು ಚೆನ್ನಾಗಿದ್ದಾರೆ, ಎಲ್ಲ ಏನು ತೊಂದರೆ ಇಲ್ಲ, ನೀರು ಬರುತ್ತೆ, ಎಲ್ಲೂ ನೀರು ನಿಂತ್ಕೊಳ್ಳಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಹೆಂಗೆ? MLA ಒಳ್ಳೆ ಮನ್ಸರು. ಒಳ್ಳೆ ಮನ್ಸರು. ಓಹೋ ಡೈಲಿ ಬರ್ತಾರೆ? ಡೈಲಿ ಬರಲ್ಲ, ತಿಂಗಳಿಗೆ 2 ತಿಂಗಳಿಗೆ ಬರ್ತಾರೆ. ತಿಂಗಳಿಗೆ 2 ತಿಂಗಳಿಗೆ? ಸುಳ್ಳು ಸುಳ್ಳು ಯಾವಾಗ ಅಂತ ಕೇಳ್ತವ್ರು ನೋಡಿ ಅಲ್ಲಿ. ಇವ್ರು ಯಾರು MLA ಆಪ್ತಿರ್ಬೇಕಂಡ್ರೆ ಮಾಜಿ ಶಾಸಕರು. ಓ ರಿಲೇಷನ್ನು ನಡಿಯೋಣ ಮದುವಣ ರಿಲೇಷನ್ ತಾವು ಬಂದ್ಬಿಟ್ಟು ಕೇಳಿದ್ರೆ ಇವರು ಫುಲ್ ರಿಲೇಟಿವ್ ಆಗೇ ಮಾತಾಡ್ತಾರೆ. ಓ ಭಾರಿ ಒಳ್ಳೆಯರಂತೆ. ಓ ನಂಗೆ ತಿಂಗಳಿಗೆ ಒಂದ್ಸಲ ಫೋಟೋ ಕಳಿಸಿ ಬರೋದಾ? ಏನು ಹೇಳೋದು ಏನು ಇಲ್ಲ. ನಮ್ಮ ಪ್ರೋಗ್ರಾಮ್ ಡೈಲಿ ನೋಡ್ತೀರಾ ಅಂದ್ರಿ ಅಲ್ವಾ? ಡೈಲಿ ಎನಿ ಟೈಮ್ ಅದನ್ನೇ ಹೇಳ್ದೆ ನಾನು, ನಿಮ್ಮ ಚಾನಲ್ನ ಡೈಲಿ ನೋಡ್ತಾ ಇರ್ತೀನಿ. ನೋಡ್ರಿ ಅಲ್ಲಿ ನಮ್ಮ ಚಾನಲ್ ಹಾಕೊಂಡು ಬಂದಿರೋದು ನೋಡಿ ಹಾಕೊಂಡ್ರು. ಇಲ್ಲಪ್ಪ ನಾವು ಮನೆ ಒಳಗಡೆನೇ ಇರ್ತೀವಿ, ಆ ಥರ ಎಲ್ಲ ಯಾವಾಗೂ ನಿಮ್ಮದೇ ನೋಡೋದು ನಾವು. ಪ್ರೋಗ್ರಾಮ್ ನೋಡ್ತೀರಾ? ಎಲ್ಲ ಇದರಲ್ಲಿ ಇನ್ಸನ್ ಗಾರ್ಡನ್ನು ಇದರಲ್ಲೆಲ್ಲ ಹೋಗಿದ್ದೀರಲ್ಲ ಲಾಭ ಅದೆಲ್ಲ ಡೈಲಿ ನಾವು ಕೆಲಸ ಬಂದರೆ ಅದೇ ನೋಡೋದು. ಎಲ್ಲ ಏರಿಯಾ ಸುತ್ತಿ ಮಾಡ್ಕೊಡ್ತಾ ಇದ್ದೀರಾ ಅದಕ್ಕೆ ಮತ್ತೆ ನಾಚ್ಕೊಂಡು ಹೋಗ್ತಾ ಇದ್ದೀರಾ ಮತ್ತೆ? ಅಂತಲ್ಲ ಅವ್ರು ಮಾತಾಡಿದ್ರಲ್ವಾ, ಪಕ್ಕ ಹಾಕದವ್ರೆ ಮಾತಾಡಿದ್ರಿ, ಎಲ್ಲರೂ ಮಾತಾಡೋದೇನು ನೋಡಿದಿರಲ್ಲ ಪ್ರೋಗ್ರಾಮ್. ಇಡೀ ಏರಿಯಾದಲ್ಲಿ ಯಾರು ಒಬ್ರು ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಎಲ್ಲರೂ ಹಂಗಾರೆ ಮಾತಾಡಿ ಮತ್ತೆ ಹೇಳಿ. ಬಂತ 2,000? ಇಲ್ಲ ಬರ್ಲಿಲ್ವಾ? ಎಷ್ಟು ತಿಂಗಳಾಯ್ತು? ನಾವ್ ಅದನ್ನ ಕನ್ಸು ಕಾಣಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ ಅಷ್ಟು, ನಮ್ಮ ದುಡ್ಮೇನೆ ನಮ್ಗೆ ಸಾಕು. ಅದ್ರ ಕನ್ಸು ಕಾಣಲ್ಲ, ಕನ್ಸು ಕಾಣಲ್ಲ, ಬೇಡ ನಮ್ಗೆ ಅವ್ನು ಕೊಡು ಅಂತ ಯಾರು ಕೇಳಿಲ್ಲ. ಬೇಕಾಗೋ ಇಲ್ಲ. ಅಕ್ಕಿ ಕೊಡ್ತಾರ, ಹೊಟ್ಟೆ ಊಟ ಮಾಡ್ತೀವ, ಅಕ್ಕಿ ದುಡ್ಡು ಬರುತ್ತೆ. ಅಷ್ಟೇ. ಅಕ್ಕಿ ದುಡ್ಡು ಬರ್ತಾ ಇದೆಯಾ? ಬರ್ತೈತೆ. ಅಕ್ಕಿ ಇನ್ ಟೈಮಿಗೆ ಬರ್ತಾ ದುಡ್ಡು ತಗೊಂಡು ಏನ್ ಮಾಡಿ? ದುಡ್ಡು ಉಳಿಯುತ್ತಾ? ಅಕ್ಕಿ ಕೊಟ್ರೆ ಸಾಕು, ದುಡ್ಡೇನು ಬೇಕಾಗಿಲ್ಲ. 360 ರೂಪಾಯಿ ಕೊಡ್ತಾನೆ, ಏನು ಮಾಡೋಕ್ಕದು? ಅಕ್ಕಿ ಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅದು ಒಬ್ಬೊಬ್ರಿಗೆ ಕೊಡ್ತಾರೆ, ಒಬ್ಬೊಬ್ರಿಗೆ ಕೊಡಲ್ಲ. MLA ಹೆಂಗೆ? MLA ಗೊತ್ತೇ ಇಲ್ಲ, ನಾವು ನೋಡೇ ಇಲ್ಲ, ನೋಡೇ ಇಲ್ಲ, ಕಂಡೇ ಇಲ್ಲ. ಬರ್ತಾರೋ ಯಾವಾಗ ಹೋಯ್ತಾರೋ ನಮಗೆ ಗೊತ್ತಿಲ್ಲ, ಅವ್ರು ನೋಡೇ ಇಲ್ಲ ಬಿಡಿ ನಾವು. ಸೋ ಸ್ಯಾಡ್. ಏನ್ ಮೇಡಮ್ ಏನ್ ನಿಮ್ಮ ಹೆಸರು? ಸುಮಿತ್ರಾಬಾಯಿ. ಸುಮಿತ್ರಾಬಾಯಿ ಅವರೇ, ಆರಾಮ? ಕಾಪಿ ಕುಡಿದ್ರ? ಇದು 2,000 ರೂಪಾಯಿ ಬಂತ? ಬರ್ತಾ ಇಲ್ಲ. ಅಯ್ಯೋ ಬರ್ತಾ ಇಲ್ಲ ಯಾಕೋ? ಯಾಕೋ ಗೊತ್ತಿಲ್ಲ, ಪಿಂಚಣಿ ಬರ್ತಾ ಇಲ್ಲ. ಎಷ್ಟು ಪಿಂಚಣಿ? 800 ರೂಪಾಯಿ. 800 ರೂಪಾಯಿ ಪಿಂಚಣಿ ಬರ್ತಿಲ್ವಾ? ಎಷ್ಟು ತಿಂಗಳಿಂದ ಬಂದಿಲ್ಲ? ಬರಲಿಲ್ಲ, 7-8 ತಿಂಗಳಿಂದ. 7-8 ತಿಂಗಳಿಂದ ಪಿಂಚಣಿ ಬಂದಿಲ್ಲ. ಆಮೇಲೆ 2,000 ಬರ್ತಾ ಇಲ್ಲ. 2,000 ಬಿಡಿ. ಆಮೇಲೆ ಅಷ್ಟೇ. ಯಾರ್ಯಾರಿದ್ದೀರಾ ಮನೇಲಿ ಅಮ್ಮ? ಯಾರೂ ಇಲ್ಲ, ನೀವು ಒಬ್ರೇನಾ? ಒಬ್ರು. ಒಬ್ರು ಹೆಂಗಿದ್ದೀರಾ? ಏನು ಭಯನಾ? ನಮಗೇನು ಭಯ ಇಲ್ಲ. ಭಯ ಇಲ್ಲ. ಹೆಂಗೆ MLA? ಅವ್ರು ಓಟ್ ಇದ್ದಾಗ ಬರೋರು ಮನೆಗಳ ಹತ್ರ ಇವಾಗ ಬರಲ್ಲ. ಓಟ್ ಇದ್ದಾಗ ಮನೆ ತಗೋ ಬರ್ತಾರೆ. ಸಿಂಗಲ್. ನಿಮ್ಮ ಹೆಸರೇನಂದ್ರಿ? ಸುಮಿತ್ರಾ. ಸುಮಿತ್ರಾಬಾಯಿ ಅವರು ಸಿಂಗಲ್ ಆಗಿದ್ದಾರೆ. ಓಟ್ ಇದ್ದಾಗ ಅಷ್ಟೇ ಬರ್ತಾರೆ, ಅಷ್ಟೇ, ಬರಲ್ಲ ಆಮೇಲೆ. ಬರಲ್ಲ. ಏನಜ್ಜಿ? ಅಯ್ಯೋ ಏನು ಆಪರೇಷನ್ ಮಾಡ್ಯಾರ? ಚೆನ್ನಾಗಿದೆ. ಏನು ಆಪರೇಷನ್ ಅಜ್ಜಿ? ಅದು ಉಸಿರಾಟಕ್ಕೆ ತೊಂದರೆ, ಅದು ಆಪ್ರೇಷನ್ ಮಾಡೋರು. ಸೌಂಡ್ ಬರ್ತದೆ, ಗೊರ್ರ ಅಂತ. ಮಾತಾಡಕ್ಕಾಗಲ್ಲ ಅಂದ್ರೆ ಬೇಡ ಬಿಡಿ. ಇಲ್ಲ ಮಾತಾಡ್ತೀನಿ. ಪಿಂಚಣಿ ದುಡ್ಡೆಲ್ಲ ಬರ್ತೈತಾ? ಬರ್ತಾ ಇದೆ. ಈಗೇನೋ 2,000 2,000 ರೂಪಾಯಿ ಬರ್ತೈತಾ? ಬರ್ತಿತ್ತು, ಈಗೇನೋ ಬರಲ್ಲ ಗಿರಲ್ಲ ಅಂತಾರೆ. ಎಷ್ಟು ತಿಂಗಳಿಂದ ಬಂದಿಲ್ಲ ಅಜ್ಜಿ? 2 ತಿಂಗಳಿಂದ. ಅದು ನಿಮಗೆ ಯೂಸ್ ಆಗ್ತಿತ್ತ? 2,000 ರೂಪಾಯಿ ಬರ್ತಿತ್ತಲ್ಲ? ಏನಪ್ಪ ಯಾರಪ್ಪ ನೋಡ್ತಾರೆ, ಹೆಂಗೋ ಮನೆ ಬಳಕೆಗೆ ಹೆಂಗೋ ಮಾಡ್ಕೊತಿದ್ದೆ. ನಿಮ್ದು ಈಗ ಹುಷಾರ್ ತಪ್ಪು ಏನಾಗಿರೋದವ ಇದು? ಅದು ನೆಸೆ ಹಾಕ್ಕೊತಿದ್ದೆ, ಹಂಗಾಗಿ ಗಂಟ್ಲಿಗೆಲ್ಲ ಇಳ್ಕೊಂಬಿಟ್ಟಿತ್ತು. ಗಂಟ್ಲು ಕ್ಯಾನ್ಸರು ಎಲ್ಲ ಮಾಡ್ತಾರ ನೀವು? ಅವೆಲ್ಲ ಹಾಕ್ದಾರ ಚಟ ಕಲ್ತು ಬಿಟ್ಟಿದ್ದೀರಿ? ಇರ್ಬೇಕಲ್ವಾ? ಈಗ ಹಾಕಲ್ಲ. ಆದ್ಮೇಲೆ ಹಾಕದ್ ಬಿಟ್ಟಾರ ಯಾರುವೆ? ಇಲ್ಲ ಹಾಕ್ಬಿಟ್ಟು ಒಂದೇ ಸಲ ಹೋಗ್ಬಿಡ್ಬೇಕು, ಈ ಕಷ್ಟ ಅನುಭವಿಸ್ತಾರೆ ಯಾರುವೆ? ನಾನೇ ಅನುಭವಿಸ್ತಾ ಇದ್ದೆ. ಅದಕ್ಕೆ ಹೇಳೋದು, ಮತ್ತೆ ಕೆಟ್ಟ ಚಟಗಳನ್ನ ಯಾಕೆ ಮಾಡಬಾರ್ದು? ಅದು ಅವತ್ತು ಮಾಡೋವತ್ತಿಗೆ ಗೊತ್ತಾಗಲ್ಲ. ಇದೊಂದು ಮಾದರಿ, ಇದು ಎಲ್ರಿಗೂ ಅಣ್ಣ. ನಿಮ್ಮ ಅಮ್ಮನ ಮಾದರಿ ಇದು. ಈಗ ಏನಂದವ್ರೆ ಡಾಕ್ಟ್ರು?
ಕಿದ್ಬಾಯಿಗೆ ತೋರಿಸ್ತಾ ಇದ್ದೀವಿ. ಕಿದ್ವಾಯಿ ಹಾಂ, ಕಿದ್ವಾಯಿ ಆಸ್ಪತ್ರೆ ನಿಮ್ಮ ಹೆಸರೇನಂದ್ರೆ? ಗಂಗಲಕ್ಷ್ಮಿ ಅಂತ. ಗಂಗಲಕ್ಷ್ಮಿ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋತಾ ಇದ್ದಾರೆ. ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ. ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕರು ಆಲ್ರೆಡಿ ಒಂದ್ಸಲ ನಾವು ಸುದ್ದಿ ಮಾಡಿದ್ದೀವಿ ರಿಪಬ್ಲಿಕ್ ಕನ್ನಡ. ದಯವಿಟ್ಟು ಚೆನ್ನಾಗಿ ನೋಡ್ಕೊತಾರಮ್ಮ ಕಿದ್ವಾಯಿ ಆಸ್ಪತ್ರೆಯಲ್ಲಿ? ಕತ್ತಾರೆ ನೋಡ್ಕೊ. ಏನು ಸಮಸ್ಯೆ ಇಲ್ಲ ಅಲ್ಲ? ಇಲ್ಲ ಇಲ್ಲ, ಯಾರು ಒಂದು ಏನೋ ಇದು ಮಾಡೋದು ಪ್ರಾಬ್ಲಮ್ಮು ಸರಿಯಾಗಿ ಕೇರ್ ಮಾಡದೇ ಇರೋದು ಆ ಥರ ಏನಿಲ್ಲ? ಏನಿಲ್ಲ, ನೋಡ್ಕೊತಾರೆ. ಮಾತ್ರೆ ಎಲ್ಲ ಕೊಟ್ಟವ್ರೆ, ಚೆನ್ನಾಗಿ ನೋಡಿ. ಎಷ್ಟು ಬರುತ್ತೆ ತಿಂಗಳಿಗೆ ಖರ್ಚು? ಖರ್ಚು ಬರುತ್ತೆ ಒಂದು 5,000 ರೂಪಾಯಿ. ಒಂದು 2,000 ರೂಪಾಯಿ ಬಂದಿದ್ರೆ ಸರಿ ಆಗಲ್ಲ. ಸರಿ ಹೋಗೋದು, ಏನು ಮಾಡ್ತೀವಿ. ಆಯಿತು, ಆರಾಮಾಗಿರಿ. ಪಿಂಚಿನ ದುಡ್ಡು ಬರ್ತಾ ಇದೆ? ಬರುತ್ತೆ. ಎಷ್ಟು ಬರ್ತಾ ಇದೆ? 1,200. ಆರಾಮಾಗಿ ಹುಷಾರಾಗಿರಿ. ಆಯ್ತಾ, ಆರಾಮಾಗಿರಿ. ನಮಸ್ಕಾರ ಸರ್. ಭಾಳ ಬೇಜಾರಾಯಿತು. ರಮೇಶ್ ಅಂತ. ಏನು ನಿಮ್ಮ ಹೆಸರು? ರಮೇಶ್. ಹೆಂಗ್ರಿ MLA ಹೆಂಗೆ? MLA ಏನಂತ ಸರ್, ಬರ್ತಾರೆ ಹೋಯ್ತಾರೆ, ಏನು ಮಾಡ್ತಾರೆ ಅವ್ರವ್ರ ಮನೆಗೆ. ಅವ್ರ ಮನೇಲಿ ಅವ್ರೆ, ಇಲ್ಲಿ ಯಾರು ಬರಕ್ಕೆ? ಯಾರು ತಿಂಗಳಾದ್ರೂ ಬರಲ್ಲ. ಯಾರು ಮಗ ತೋರಿಸಿ, ಮಗ ತೋರಿಸಿ. ನಿಮ್ಮ ಹೆಸರು ಹೇಳಿ. ನಾನು ಅಲ್ಲಿ ಮಾತಾಡ್ಸ್ಲಿಲ್ವಾ? ಅಲ್ಲಿ ಮಾತಾಡಿಸ್ಬಿಟ್ಟು MLA ತಿಂಗಳಿಗೆ ಒಂದ್ಸಲ ಬರ್ತಾರೆ ಅಂದ್ರು ಯಾರು ಬರೋದೇ ಇಲ್ಲ ಅಂದ್ರು ನೋಡಿ ಇವಾಗ. ಯಾರು ಬರಲ್ಲ ಸರ್. ಏನೋ ಅವ್ರಿಗೆ ಓಟ್ ಇದ್ದಾಗ ಮಾತ್ರ ಜ್ಞಾಪನ ಈ ಕಡೆ, ಓಟ್ ಇಲ್ಲ ಅಂದರೆ ಬರಲ್ಲ. ಬಡವ್ರ ಕಷ್ಟ ಅರ್ಥನೇ ಆಗಲ್ವಾ ಅವರಿಗೆ? ಇವತ್ತು ನಮ್ಮಿಂದನೇ ಅವರಿಂದ ನಾವಲ್ಲ. ಆದರೆ ಬಡವರು ಸೇವೆ ಯಾಕೆ ಮಾಡಲ್ಲ ಅಂತ ನಮ್ಗೆ ಅದೇ ಬೇಜಾರು ನೋಡಿ. ಇಂಥದ್ದೊಂದು ಕೇಸ್ ನೋಡಿದಾಗ ಭಾಳ ಬೇಜಾರಾಗುತ್ತೆ. ಹೌದು ಸರ್. ಅಯ್ಯೋ, ಇಲ್ಲಿ ಎಷ್ಟೋ ಜನ ಅವರೇ ಸರ್. ಆ ಥರ ಏನು ಮಾಡೋಕ್ಕಾಗುತ್ತೆ? ಮಾತ್ರ ಓಟ್ ಹಾಕೋರ, ಹೆಂಗಸ್ರೆ ಹಾಕಿರೋದು. ಗಂಡಸರು ಓಟ್ ಹಾಕೋರಲ್ಲಪ್ಪ. ಏನು ಬೇಕಪ್ಪ ನಿಮಗೆ? ಫ್ರೀ ನಮ್ ಯಾವ್ದೋ ಅರ್ಧ ಬೆಲೆಗೆ. ಅರ್ಧ ಬೆಲೆಗೆ? ಯಾವುದು ಅಲ್ಲ, ಯಾವುದು ಬ್ರ್ಯಾಂಡು? ಯಾವುದು 5 ವರ್ಷ 50 ರೂಪಾಯಿ ಚಾಯ್ಸು. 5 ವರ್ಷ 50. ಅದು ಎಷ್ಟು ರೂಪಾಯಿ ಮಾಡಬೇಕಿತ್ತು? ಎಷ್ಟು? 30 ರೂಪಾಯಿ ಮಾಡ್ಬೇಕಾಯ್ತು. 50 ರೂಪಾಯಿ ಇರೋದು 30 ರೂಪಾಯಿ ಮಾಡಿದ್ರೆ ಇನ್ನೊಂದು 2 ಪ್ಯಾಕೆಟ್ ಜಾಸ್ತಿ. ಪಂಚ ಬೇರೆ ಬೇರೆ ಮಾಡ್ಬಿಟ್ರು. ಯಾವ ಪಂಚರಿ ಪ್ಯಾಂಟು? ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವ್ರಿಗೆ ಪಂಚ ಪ್ಯಾಂಟ್ ಹಾಕ್ಸ್ಬಿಟ್ರಂತೆ. ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಅವ್ರೇನು ಮಾಡ್ಬೇಕಪ್ಪ? ನೀವು 30 ರೂಪಾಯಿ ಮಾಡಿದ್ರೆ ಪಂಚ ಇರೋರಿ ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಆಮೇಲೆ ಇನ್ನ ಐತೆ ಬೇಜಾನ್ ಓದೋದು. ಬೀರು ಬಟ್ಟೆ ರೈಟ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ, ನೋಡಿದ್ರಾ? ಅಂದ್ರೆ ನೀವು ರೇಟ್ ನೋಡಕ್ಕೆ ಪೇಪರ್ ಓದದಾ? ಅಲ್ಲ, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತೆ. ರಾತ್ರಿ 1 ಗಂಟೆ ತನಕ ಎಲ್ಲಾನು ತೆಗಿಬೇಕು, ಬರೀ ಎಣ್ಣೆ ಅಂಗಡಿ ಮಾತ್ರ ಅಲ್ಲ. ಎಣ್ಣೆ ಬಿಡಿ, ಗೊತ್ತು ಬಿಡಿ ನಂಗೆ. ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೇಡವಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ? ಬೆಳಗ್ಗೆ 4 ಗಂಟೆ ತನಕ ತೆಗಿಬೇಕು? ಅಲ್ಲ, ಚಪ್ಪಳೆ ಹೊಡಿಯೋದ? ಅಲ್ಲ ಮನಿಕಾಬೋದಲ್ಲ. ಏನಣ್ಣ, ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ಸೂಪರ್. ನೋಡಿ, ಇದು ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂಥ ಕ್ಷೇತ್ರ ಬಸವನಗುಡಿಗೆ ನಾವು ಬಂದಿದ್ವಿ. ಶಾಮಣ್ಣನಗರ ಸ್ಲಮ್ಗೆ ಬಂದಿದ್ವಿ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. MLA ಬರಬೇಕು, ಇಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಬೇಕು. ಜೊತೆಗೆ ಇಲ್ಲಿ ಬೀದಿ ದೀಪಗಳು ಕೂಡ ಇಲ್ಲ, ಇದ್ರೂ ಕೂಡ ಅದನ್ನ ಆಫ್ ಮಾಡುವಂಥದ್ದು, ರಕ್ಷಣೆ ಇಲ್ಲ. ಮತ್ತೊಂದು ಕಡೆ ಮೋರಿ ಸಮಸ್ಯೆ ಇದೆ, ಮಳೆ ಬಂದರೆ ಸಮಸ್ಯೆ. ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ತಿದ್ದಾರೆ ಕೆಲವರು ನೇರವಾಗಿ, ಇನ್ನು ಕೆಲವರು ಹೇಳೋದಕ್ಕೆ ಮುಜುಗರ ಪಡ್ತಿದ್ದಾರೋ, ಅದು ಭಯ ಪಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಸಮಸ್ಯೆಗಳಂತೂ ಸಾಕಷ್ಟಿವೆ. ದೊಡ್ಡವರು ದೊಡ್ಡ ರೀತಿಯಲ್ಲಿ ದೊಡ್ಡತನದಿಂದ ಚೆನ್ನಾಗಿರ್ತಾರೆ. ಆದರೆ ಬಡವರ ಪರವಾಗಿ ನಿಲ್ಲೋದೇ ನಿಮ್ಮ ಕರ್ತವ್ಯ, ನಿಮ್ಮ ಸೇವೆ. ಅವ್ರಿಗೆ ಬೇಕಾಗಿರುವಂಥ ಅನುಕೂಲ ಎಲ್ಲ ಯೋಜನೆಗಳನ್ನು ಕೂಡ ನೀವು ಅವ್ರಿಗೆ ತಲುಪಿಸೋವರೆಗೂ ನೀವು ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನಾವು ಬಿಡೋದಿಲ್ಲ. ನಾಳೆ ಮತ್ತೊಂದು ಏರಿಯಾದಲ್ಲಿ ಎಲ್ಲಿರ್ತೀವಿ, ಯಾವಾಗ ಬರ್ತೀವಿ, ಯಾವ ಸಮಸ್ಯೆನ ತೋರಿಸ್ತೀವಿ ಅಂತ ನಿಮಗೂ ಗೊತ್ತಾಗಲ್ಲ. ಆ ರೀತಿ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಮಾತ್ರ ಓಟ್ ಹಾಕೋರ, ಹೆಂಗಸ್ರೆ ಹಾಕಿರೋದು. ಗಂಡಸರು ಓಟ್ ಹಾಕೋರಲ್ಲಪ್ಪ. ಏನು ಬೇಕಪ್ಪ ನಿಮಗೆ? ಫ್ರೀ ಯಾವ್ದೋ ಅರ್ಧ ಬೆಲೆಗೆ. ಅರ್ಧ ಬೆಲೆಗೆ? ಯಾವುದು ಅಲ್ಲ, ಯಾವುದು ಬ್ರ್ಯಾಂಡು? ಯಾವುದು 5 ವರ್ಷ 50 ರೂಪಾಯಿ ಚಾಯ್ಸು. 5 ವರ್ಷ 50. ಅದು ಎಷ್ಟು ರೂಪಾಯಿ ಮಾಡಬೇಕಿತ್ತು? ಎಷ್ಟು? 30 ರೂಪಾಯಿ ಮಾಡ್ಬೇಕಾಯ್ತು. 50 ರೂಪಾಯಿ ಇರೋದು 30 ರೂಪಾಯಿ ಮಾಡಿದ್ರೆ ಇನ್ನೊಂದು 2 ಪ್ಯಾಕೆಟ್ ಜಾಸ್ತಿ. ಪಂಚ ಬೇರೆ ಬೇರೆ ಮಾಡ್ಬಿಟ್ರು. ಯಾವ ಪಂಚರಿ ಪ್ಯಾಂಟು? ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವ್ರಿಗೆ ಪಂಚ ಪ್ಯಾಂಟ್ ಹಾಕ್ಸ್ಬಿಟ್ರಂತೆ. ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಅವ್ರೇನು ಮಾಡ್ಬೇಕಪ್ಪ? ನೀವು 30 ರೂಪಾಯಿ ಮಾಡಿದ್ರೆ ಪಂಚ ಇರೋರಿ ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಆಮೇಲೆ ಇನ್ನ ಐತೆ ಬೇಜಾನ್ ಓದೋದು. ಬೀರು ಬಟ್ಟೆ ರೈಟ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ, ನೋಡಿದ್ರಾ? ಅಂದ್ರೆ ನೀವು ರೇಟ್ ನೋಡಕ್ಕೆ ಪೇಪರ್ ಓದದಾ? ಅಲ್ಲ, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತೆ.
ರಾತ್ರಿ ಇದು ರಾತ್ರಿ 1 ಗಂಟೆ ತನಕ ಎಲ್ಲಾನು ತೆಗಿಬೇಕು, ಬರೀ ಎಣ್ಣೆ ಅಂಗಡಿ ಮಾತ್ರ ಅಲ್ಲ. ಎಣ್ಣೆ ಬಿಡಿ, ಗೊತ್ತು ಬಿಡಿ ನಂಗೆ. ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೇಡವಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ? ಬೆಳಗ್ಗೆ 4 ಗಂಟೆ ತನಕ ತೆಗಿಬೇಕು. ಅಲ್ಲ ನೋಡವ್ ಚಪ್ಪಳೆ ಹೊಡಿಯೋದ. ಅಲ್ಲ ಅಲ್ಲ ಮನಿಕೋಬೋದಲ್ಲ? ಏನಣ್ಣ, ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ಸೂಪರ್. ನೋಡಿ, ಇದು ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂಥ ಕ್ಷೇತ್ರ ಬಸವನಗುಡಿಗೆ ನಾವು ಬಂದಿದ್ವಿ, ಶಾಮಣ್ಣನಗರ ಸ್ಲಮ್ಗೆ ಬಂದಿದ್ವಿ. ಇಲ್ಲಿ ಒಂದಷ್ಟು ಸಾಕಷ್ಟು ಸಮಸ್ಯೆಗಳಿವೆ. MLA ಬರಬೇಕು, ಇಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಬೇಕು. ಜೊತೆಗೆ ಇಲ್ಲಿ ಬೀದಿ ದೀಪಗಳು ಕೂಡ ಇಲ್ಲ, ಇದ್ರೂ ಕೂಡ ಅದನ್ನ ಆಫ್ ಮಾಡುವಂಥದ್ದು, ರಕ್ಷಣೆ ಇಲ್ಲ. ಮತ್ತೊಂದು ಕಡೆ ಮೋರಿ ಸಮಸ್ಯೆ ಇದೆ, ಮಳೆ ಬಂದರೆ ಸಮಸ್ಯೆ, ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ತಿದ್ದಾರೆ. ಕೆಲವರು ನೇರವಾಗಿ, ಇನ್ನು ಕೆಲವರು ಹೇಳೋದಕ್ಕೆ ಮುಜುಗರ ಪಡ್ತಿದ್ದಾರೋ, ಅದು ಭಯ ಪಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಸಮಸ್ಯೆಗಳಂತೂ ಸಾಕಷ್ಟಿವೆ. ದೊಡ್ಡವರು ದೊಡ್ಡ ರೀತಿಯಲ್ಲಿ ದೊಡ್ಡತನದಿಂದ ಚೆನ್ನಾಗಿರ್ತಾರೆ. ಆದರೆ ಬಡವರ ಪರವಾಗಿ ನಿಲ್ಲೋದೇ ನಿಮ್ಮ ಕರ್ತವ್ಯ, ನಿಮ್ಮ ಸೇವೆ. ಅವ್ರಿಗೆ ಬೇಕಾಗಿರುವಂಥ ಅನುಕೂಲ ಎಲ್ಲ ಯೋಜನೆಗಳನ್ನು ಕೂಡ ನೀವು ಅವ್ರಿಗೆ ತಲುಪಿಸೋವರೆಗೂ ನೀವು ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನಾವು ಬಿಡೋದಿಲ್ಲ. ನಾಳೆ ಮತ್ತೊಂದು ಏರಿಯಾದಲ್ಲಿ ಎಲ್ಲಿರ್ತೀವಿ, ಯಾವಾಗ ಬರ್ತೀವಿ, ಯಾವ ಸಮಸ್ಯೆನ ತೋರಿಸ್ತೀವಿ ಅಂತ ನಿಮಗೂ ಗೊತ್ತಾಗಲ್ಲ. ಆ ರೀತಿ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮಾತ್ರ ಓಟ್ ಹಾಕೋರ, ಹೆಂಗಸ್ರೆ ಹಾಕಿರೋದು. ಗಂಡಸರು ಓಟ್ ಹಾಕೋರಲ್ಲಪ್ಪ, ಏನು ಬೇಕಪ್ಪ ನಿಮಗೆ ಫ್ರೀ? ನಮ್ಮ ಯಾವುದೋ ಅರ್ಧ ಬೆಲೆಗೆ. ಅರ್ಧ ಬೆಲೆಗೆ? ಯಾವುದು ಯಾವುದು? ಅಲ್ಲ ಯಾವ್ದು ಯಾವುದು ಯಾವುದು ಬ್ರ್ಯಾಂಡು? ಯಾವುದು? 50 ರೂಪಾಯಿ ಚಾಯ್ಸು. 50 50. ಅದು ಎಷ್ಟು ರೂಪಾಯಿ ಮಾಡಬೇಕಿತ್ತು? ಎಷ್ಟು? 30 ರೂಪಾಯಿ ಮಾಡಬೇಕಾಯ್ತು. 50 ರೂಪಾಯಿ ಇರೋದು 30 ರೂಪಾಯಿ ಮಾಡಿದ್ರೆ ಇನ್ನೊಂದು 2 ಪ್ಯಾಕೆಟ್ ಜಾಸ್ತಿ. ಪಂಚ ಬೇರೆ ಬೇರೆ ಮಾಡ್ಬಿಟ್ರು. ಯಾವ ಪಂಚರಿ ಪ್ಯಾಂಟ್? ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವ್ರಿಗೆ ಪಂಚ ಪ್ಯಾಂಟ್ ಹಾಕ್ಸ್ಬಿಟ್ರಂತೆ. ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಅವ್ರೇನು ಮಾಡ್ಬೇಕಪ್ಪ? ನೀವು 30 ರೂಪಾಯಿ ಮಾಡಿದ್ರೆ ಪಂಚ ಇರೋರಿ ಪ್ಯಾಂಟ್ ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಆಮೇಲೆ ಇನ್ನ ಐತೆ ಬೇಜಾನ್ ಓದೋದು. ಬೀರು ಬಟ್ಟೆ ರೈಟ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ, ನೋಡಿದ್ರಾ? ಅಂದ್ರೆ ನೀವು ರೇಟ್ ನೋಡಕ್ಕೆ ಪೇಪರ್ ಓದದಾ? ಅಲ್ಲ, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತೆ. ರಾತ್ರಿ 1 ಗಂಟೆ ತನಕ ಎಲ್ಲಾನು ತೆಗಿಬೇಕು, ಬರೀ ಎಣ್ಣೆ ಅಂಗಡಿ ಮಾತ್ರ ಅಲ್ಲ. ಎಣ್ಣೆ ಬಿಡಿ, ಗೊತ್ತು ಬಿಡಿ ನಂಗೆ. ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೇಡವಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ? ಬೆಳಗ್ಗೆ 4 ಗಂಟೆ ತನಕ ತೆಗಿಬೇಕು. ಅಲ್ಲ ನೋಡವ್ ಚಪ್ಪಳೆ ಹೊಡಿಯೋದ. ಅಲ್ಲ ಅಲ್ಲ ಮನಿಕೋಬೋದಲ್ಲ? ಏನಣ್ಣ, ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ಸೂಪರ್. ನೋಡಿ, ಇದು ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂಥ ಕ್ಷೇತ್ರ ಬಸವನಗುಡಿಗೆ ನಾವು ಬಂದಿದ್ವಿ, ಶಾಮಣ್ಣನಗರ ಸ್ಲಮ್ಗೆ ಬಂದಿದ್ವಿ. ಇಲ್ಲಿ ಒಂದಷ್ಟು ಸಾಕಷ್ಟು ಸಮಸ್ಯೆಗಳಿವೆ. MLA ಬರಬೇಕು, ಇಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಬೇಕು. ಜೊತೆಗೆ ಇಲ್ಲಿ ಬೀದಿ ದೀಪಗಳು ಕೂಡ ಇಲ್ಲ, ಇದ್ರೂ ಕೂಡ ಅದನ್ನ ಆಫ್ ಮಾಡುವಂಥದ್ದು, ರಕ್ಷಣೆ ಇಲ್ಲ. ಮತ್ತೊಂದು ಕಡೆ ಮೋರಿ ಸಮಸ್ಯೆ ಇದೆ, ಮಳೆ ಬಂದರೆ ಸಮಸ್ಯೆ, ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ತಿದ್ದಾರೆ. ಕೆಲವರು ನೇರವಾಗಿ, ಇನ್ನು ಕೆಲವರು ಹೇಳೋದಕ್ಕೆ ಮುಜುಗರ ಪಡ್ತಿದ್ದಾರೋ, ಅದು ಭಯ ಪಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಸಮಸ್ಯೆಗಳಂತೂ ಸಾಕಷ್ಟಿವೆ. ದೊಡ್ಡವರು ದೊಡ್ಡ ರೀತಿಯಲ್ಲಿ ದೊಡ್ಡತನದಿಂದ ಚೆನ್ನಾಗಿರ್ತಾರೆ. ಆದರೆ ಬಡವರ ಪರವಾಗಿ ನಿಲ್ಲೋದೇ ನಿಮ್ಮ ಕರ್ತವ್ಯ, ನಿಮ್ಮ ಸೇವೆ. ಅವ್ರಿಗೆ ಬೇಕಾಗಿರುವಂಥ ಅನುಕೂಲ ಎಲ್ಲ ಯೋಜನೆಗಳನ್ನು ಕೂಡ ನೀವು ಅವ್ರಿಗೆ ತಲುಪಿಸೋವರೆಗೂ ನೀವು ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನಾವು ಬಿಡೋದಿಲ್ಲ. ನಾಳೆ ಮತ್ತೊಂದು ಏರಿಯಾದಲ್ಲಿ ಎಲ್ಲಿರ್ತೀವಿ, ಯಾವಾಗ ಬರ್ತೀವಿ, ಯಾವ ಸಮಸ್ಯೆನ ತೋರಿಸ್ತೀವಿ ಅಂತ ನಿಮಗೂ ಗೊತ್ತಾಗಲ್ಲ. ಆ ರೀತಿ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮಾತ್ರ ಓಟ್ ಹಾಕೋರ, ಹೆಂಗಸ್ರೆ ಹಾಕಿರೋದು. ಗಂಡಸರು ಓಟ್ ಹಾಕೋರಲ್ಲಪ್ಪ, ಏನು ಬೇಕಪ್ಪ ನಿಮಗೆ ಫ್ರೀ? ನಮ್ಮ ಯಾವುದೋ ಅರ್ಧ ಬೆಲೆಗೆ. ಅರ್ಧ ಬೆಲೆಗೆ? ಯಾವುದು ಯಾವುದು? ಅಲ್ಲ ಯಾವ್ದು ಯಾವುದು ಯಾವುದು ಬ್ರ್ಯಾಂಡು? ಯಾವುದು? 50 ರೂಪಾಯಿ ಚಾಯ್ಸು. 50 ಅದು ಎಷ್ಟು ರೂಪಾಯಿ ಮಾಡಬೇಕಿತ್ತು? ಎಷ್ಟು? 30 ರೂಪಾಯಿ ಮಾಡಬೇಕಾಯ್ತು. 50 ರೂಪಾಯಿ ಇರೋದು 30 ರೂಪಾಯಿ ಮಾಡಿದ್ರೆ ಇನ್ನೊಂದು 2 ಪ್ಯಾಕೆಟ್ ಜಾಸ್ತಿ. ಪಂಚ ಬೇರೆ ಬೇರೆ ಮಾಡ್ಬಿಟ್ರು. ಯಾವ ಪಂಚರಿ ಪ್ಯಾಂಟ್? ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವ್ರಿಗೆ ಪಂಚ ಪ್ಯಾಂಟ್ ಹಾಕ್ಸ್ಬಿಟ್ರಂತೆ. ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಅವ್ರೇನು ಮಾಡ್ಬೇಕಪ್ಪ? ನೀವು 30 ರೂಪಾಯಿ ಮಾಡಿದ್ರೆ ಪಂಚ ಇರೋರಿ ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಆಮೇಲೆ ಇನ್ನ ಐತೆ ಬೇಜಾನ್ ಓದೋದು. ಬೀರು ಬಟ್ಟೆ ರೈಟ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ, ನೋಡಿದ್ರಾ? ಅಂದ್ರೆ ನೀವು ರೇಟ್ ನೋಡಕ್ಕೆ ಪೇಪರ್ ಓದದಾ? ಅಲ್ಲ, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತೆ. ರಾತ್ರಿ
ಇದು ರಾತ್ರಿ 1 ಗಂಟೆ ತನಕ ಎಲ್ಲಾನು ತೆಗಿಬೇಕು, ಬರೀ ಎಣ್ಣೆ ಅಂಗಡಿ ಮಾತ್ರ ಅಲ್ಲ. ಎಣ್ಣೆ ಬಿಡಿ, ಗೊತ್ತು ಬಿಡಿ ನಂಗೆ. ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೇಡವಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ? ಬೆಳಗ್ಗೆ 4 ಗಂಟೆ ತನಕ ತೆಗಿಬೇಕು. ಅಲ್ಲ ನೋಡ ಚಪ್ಪಳೆ ಹೊಡಿಯೋದ. ಅಲ್ಲ ಅಲ್ಲ ಮನಿಕಾಬೋದಲ್ಲ? ಏನಣ್ಣ, ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ಸೂಪರ್. ನೋಡಿ, ಇದು ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂಥ ಕ್ಷೇತ್ರ ಬಸವನಗುಡಿಗೆ ನಾವು ಬಂದಿದ್ವಿ, ಶಾಮಣ್ಣನಗರ ಸ್ಲಮ್ಗೆ ಬಂದಿದ್ವಿ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. MLA ಬರಬೇಕು, ಇಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಬೇಕು. ಜೊತೆಗೆ ಇಲ್ಲಿ ಬೀದಿ ದೀಪಗಳು ಕೂಡ ಇಲ್ಲ, ಇದ್ರೂ ಕೂಡ ಅದನ್ನ ಆಫ್ ಮಾಡುವಂಥದ್ದು, ರಕ್ಷಣೆ ಇಲ್ಲ. ಮತ್ತೊಂದು ಕಡೆ ಮೋರಿ ಸಮಸ್ಯೆ ಇದೆ, ಮಳೆ ಬಂದರೆ ಸಮಸ್ಯೆ, ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ತಿದ್ದಾರೆ. ಕೆಲವರು ನೇರವಾಗಿ, ಇನ್ನು ಕೆಲವರು ಹೇಳೋದಕ್ಕೆ ಮುಜುಗರ ಪಡ್ತಿದ್ದಾರೋ, ಅದು ಭಯ ಪಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಸಮಸ್ಯೆಗಳಂತೂ ಸಾಕಷ್ಟಿವೆ. ದೊಡ್ಡವರು ದೊಡ್ಡ ರೀತಿಯಲ್ಲಿ ದೊಡ್ಡತನದಿಂದ ಚೆನ್ನಾಗಿರ್ತಾರೆ. ಆದರೆ ಬಡವರ ಪರವಾಗಿ ನಿಲ್ಲೋದೇ ನಿಮ್ಮ ಕರ್ತವ್ಯ, ನಿಮ್ಮ ಸೇವೆ. ಅವ್ರಿಗೆ ಬೇಕಾಗಿರುವಂಥ ಅನುಕೂಲ ಎಲ್ಲ ಯೋಜನೆಗಳನ್ನು ಕೂಡ ನೀವು ಅವ್ರಿಗೆ ತಲುಪಿಸೋವರೆಗೂ ನೀವು ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನಾವು ಬಿಡೋದಿಲ್ಲ. ನಾಳೆ ಮತ್ತೊಂದು ಏರಿಯಾದಲ್ಲಿ ಎಲ್ಲಿರ್ತೀವಿ, ಯಾವಾಗ ಬರ್ತೀವಿ, ಯಾವ ಸಮಸ್ಯೆನ ತೋರಿಸ್ತೀವಿ ಅಂತ ನಿಮಗೂ ಗೊತ್ತಾಗಲ್ಲ. ಆ ರೀತಿ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.